ಪುರುಷರಿಂದ 5 ನಿಮಿಷದ ಅಪ್ಪುಗೆ ಪಡೆಯೋಕೆ ಈ ದೇಶದ ಮಹಿಳೆಯರು 600 ರೂಪಾಯಿ ಪಾವತಿಸಬೇಕು. ಅದರ ಹಿಂದಿರೋ ಕಾರಣ ಇಲ್ಲಿದೆ. ಬದಲಾಗುತ್ತಿರುವ ಕಾಲದೊಂದಿಗೆ ಮನುಷ್ಯನು ಬದಲಾಗಿದ್ದಾನೆ. ಆದರೆ ಎಲ್ಲವನ್ನ ಗಳಿಸುವ ಹಪಾಹಪಿಯಲ್ಲಿ ಮಾನಸಿಕ ನೆಮ್ಮದಿಯೇ ಇಲ್ಲವಾಗಿದೆ. ಒತ್ತಡದ ಮಟ್ಟಗಳು ದಿನದಿಂದ ದಿನಕ್ಕೆ ವಿಪರೀತವಾಗುತ್ತಿದೆ. ಜನರು ತಮ್ಮ ದೈನಂದಿನ ಜೀವನದಲ್ಲಿ ಮಾನಸಿಕ ಒತ್ತಡವನ್ನ ಎದುರಿಸೋಕೆ ಹೊಸ ಮಾರ್ಗಗಳನ್ನ ಕಂಡುಕೊಳ್ಳುತ್ತಲೇ ಇದ್ದಾರೆ. ಅಂತಹ ಒಂದು ವಿಧಾನವು ಚೀನಾದಲ್ಲಿ ಕಾಣಿಸಿಕೊಂಡಿದೆ. ಇಲ್ಲಿ ಅನೇಕ ಮಹಿಳೆಯರು ಪುರುಷರಿಂದ ಬೆಚ್ಚಗಿನ ಅಪ್ಪುಗೆಯನ್ನ ಸ್ವೀಕರಿಸೋಕೆ ಹಣ ಪಾವತಿಸುತ್ತಿದ್ದಾರೆ. ಅಚ್ಚರಿ ಅನಿಸಿದ್ರು ಇದು ನಿಜ ಕಣ್ರಿ. ಪುರುಷ ತಾಯಂದಿರು ಎಂದು ಕರೆಯಲ್ಪಡುವ 5 ನಿಮಿಷಗಳ ಅಪ್ಪುಗೆಗೆ ಮಹಿಳೆಯರು 50 ಯುವಾನ್ ಚೀನಿ ಕರೆನ್ಸಿ, ಇದು ಸುಮಾರು ಭಾರತದ 600 ರೂಪಾಯಿವರೆಗೆ ಪಾವತಿಸುತ್ತಿದ್ದಾರೆ. ಅಪ್ಲಿಕೇಶನ್ಗಳ ಮೂಲಕ ಜೋಡಿಸಲಾದ ಅಪ್ಪುಗೆಗಳು. ದ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ವರದಿಯ ಪ್ರಕಾರ ಈ ಸೇವೆಯನ್ನು ಏಷ್ಯಾದ ದೇಶದಲ್ಲಿ ಅನೇಕ ವಿದ್ಯಾರ್ಥಿಗಳು ಮತ್ತು ಕೆಲಸ ಮಾಡುವ ಮಹಿಳೆಯರು ಬಳಸುತ್ತಿದ್ದಾರೆ ಮತ್ತು ಆನ್ಲೈನ್ ಚಾಟ್ ಅಪ್ಲಿಕೇಶನ್ಗಳ ಮೂಲಕ ಜೋಡಿಸಲಾಗಿದೆ. ಪಾವತಿಸಿದ ಅಪ್ಪುಗೆಗಳನ್ನು ಸಾಮಾನ್ಯವಾಗಿ ಶಾಪಿಂಗ್ ಸೆಂಟರ್ಗಳು ಮತ್ತು ಸಬ್ವೇ ನಿಲ್ದಾಣಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ವಿನಿಮಯ ಮಾಡಿಕೊಳ್ಳಲಾಗುತ್ತೆ. ಮಹಿಳೆಯರು ತಮ್ಮ ನಡವಳಿಕೆ, ತಾಳ್ಮೆಯ ಮಟ್ಟ, ದೇಹದ ಪ್ರಕಾರ ಮತ್ತು ನೋಟದಂತಹ ಹಲವಾರು ಅಂಶಗಳ ಆಧಾರದ ಮೇಲೆ ತಮ್ಮ ಆದ್ಯತೆಯ ಪುರುಷ ಅಮ್ಮಂದಿರನ್ನ ಆಯ್ಕೆ ಮಾಡುತ್ತಾರೆ. ಅವರು ಸಾಮಾನ್ಯವಾಗಿ ಸಭೆಯನ್ನು ಏರ್ಪಡಿಸುವ ಮೊದಲು ಪುರುಷರೊಂದಿಗೆ ಆನ್ಲೈನ್ನಲ್ಲಿ ಮಾತನಾಡುತ್ತಾರೆ. ಕೆಲವು ಎತ್ತರದ ಅಥ್ಲೆಟಿಕ್ ಮಹಿಳೆಯರನ್ನ ಸಹ ಸೇವೆಗೆ ಪರಿಗಣಿಸಬಹುದು ಎಂದು ಎಸ್ಸಿಎಂಪಿ ವರದಿ ಸೇರಿಸಲಾಗಿದೆ. ಅಂತಹ ಪಾವತಿಸಿದ ಅಪ್ಪುಗೆಗಳಲ್ಲಿ ಹೆಚ್ಚಿನವು ಸಾರ್ವಜನಿಕ ಪ್ಲೇಸ್ಗಳಲ್ಲಿ ನಡೆಯುತ್ತವೆ ಮತ್ತು 20 ರಿಂದ 50 ಯುವಾನ್ ಅಂದರೆ ಸುಮಾರು 250 ರಿಂದ 600 ರೂಪಾಯಿ ನಡುವೆ ವೆಚ್ಚವಾಗುತ್ತೆ. ಚೀನಿ ವಿದ್ಯಾರ್ಥಿಯೊಬ್ಬಳ ಆನ್ಲೈನ್ ಪೋಸ್ಟ್ನಲ್ಲಿ ತನ್ನ ಪ್ರಬಂಧವನ್ನ ಪೂರ್ಣಗೊಳಿಸುವ ಒತ್ತಡವನ್ನ ನಿಭಾಯಿಸೋಕೆ ಅವಳು ಪುರುಷ ಅಮ್ಮನನ್ನ ಬಯಸಿದ್ದಾಳೆ ಅಂತ ಹೇಳಿಕೊಂಡಿದ್ದಾಳೆ. ನನ್ನನ್ನು ಒಮ್ಮೆ ಮಾಧ್ಯಮಿಕ ಶಾಲೆಯಲ್ಲಿ ಅಪ್ಪಿಕೊಳ್ಳಲಾಯಿತು ಮತ್ತು ಸುರಕ್ಷಿತವಾಗಿ ಅನಿಸ್ತು ಅಂತ ಹೇಳಿದ್ದಾಳೆ. ಅದೇನೇ ಇರಲಿ, ಒತ್ತಡ ಕಳೆಯುವ ಚೀನಿಯರ ಟ್ರಿಕ್ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದಂತೂ ನಿಜ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.